ಜ್ಯೋತಿ ನೀರಜಲೋಚನೆ ಚಾರು ವಿಲಾಸದಿ ಬಾರೆ 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 ನಿನಗಲ್ದೆ ಮುತ್ತಿನ್ಯಾರಿಗೆ ಅಂದ್ರೆ ಪರಿಚಯ ಇಲ್ವಲ್ಲ, ಅದಕ್ಕಾಗಿ ಯಾರಿಗೆ ಕರೆದಿದ್ದೀರಾ ಅಂತ ನೋಡ್ತಾ ಇದ್ದೆ. ಅಲ್ಲ, ಪರಿಚಯ ಇಲ್ಲದೆ ಹೋದವರಿಗೆ ಆ ಹೆಸರು ಕರೆಯುವುದು ಯಾಕೆ ಗೊತ್ತಿದ್ಯಾ? ಏನಾದ್ರೂ ಒಂದು ಕರಿಬೇಕಲ್ಲ, ಹಾಗಂತ ನಿನ್ನ ವಿಷಯದಲ್ಲಿ ಹಾಗಲ್ಲ. ಪರಿಚಯ ಇದ್ದವರಿಗೂ ಅದೇ ಹೆಸರು ಇರ್ತದೆ ಅಲ್ಲ, ಹೌದು. ಆದರೆ ನಿನ್ನ ಈ ಅಪರಿಚಿತತೆ ಎನ್ನುವುದು ನನಗೆ ಆ ಹೆಸರನ್ನು ನಿನ್ನ ಸೌಂದರ್ಯದ ಮುಖೇನವಾಗಿ ಕರೆಯುವ ಹಾಗೆ ಮಾಡಿದೆ. ಏನೇ ಆಗಲಿ ಬಿಡು, ನಾನು ಸುತ್ತಿ ಬಳಸಿ ಮಾತಾಡುವಂತಹ ಜಾಯಮಾನದವನು ಖಂಡಿತ ಅಲ್ಲ. ಹಾಗಾದ್ರೆ ಯಾವುದೋ ಒಂದು ವಿಷಯವನ್ನು ಹೇಳಲೇಬೇಕು ಎಂಬ ಹಾಗೆ ಆಸೆಯನ್ನು ಹೊತ್ತಿದ್ದೀಯಾ ಎಂಬುದನ್ನು ಮುಖದಿಂದ ಅರ್ಥವಿಸಿಕೊಂಡೆ. ಅಬ್ಬಾ, ಸಾರ್ಥಕವಾಯ್ತು ನೋಡು ನನ್ನ ಜೀವನ. ವ್ಯಕ್ತಿಯ ಹದನವನ್ನು ಅದನ್ನು ಸೂಚಿಸುತ್ತದೆ ಅಂತ. ಅಬ್ಬಾ, ನೀನು ಕೇವಲ ಸುಂದರಿ ಅಷ್ಟೇ ಅಲ್ಲ, ಅಷ್ಟೇ ಚತುರ ಎನ್ನುವುದನ್ನು ಈ ಹೊತ್ತು ನಾನು ಗಮನಿಸಿದ್ದೇನೆ. ಇದೆಲ್ಲ ದೈವದತ್ತ. ಆಗಲಿ ಬಿಡು, ಏನೇ ಆಗಲಿ ನಿನ್ನನ್ನು ವರಿಸಬೇಕು ಅಷ್ಟೇ ಅಲ್ಲ, ಕಾಮದ ಆಟದಲ್ಲಿ ನನ್ನ ಬಳಲಿದ ದೇಹವನ್ನು ನಿನ್ನ ಮುಖೇನವಾಗಿ ತಣಿಸಿಕೊಳ್ಳಬೇಕು ಎನ್ನುವ ಕಾತುರತೆಯಲ್ಲಿದ್ದೇನೆ. ನೀನೊಬ್ಬಳು ಒಪ್ಪಿದೆ ಅಂತಾದ್ರೆ ಆದ್ರೆ ನನ್ನ ಜೀವನ ಸಾರ್ಥಕವಾಗುತ್ತದೆ. ಏನು ನೋಡಿದೆಯ ಮೂರ್ಖ, ಏನು ನೋಡಿದೆಯ ಮೂರ್ಖ, ಎನ್ನು ನೀನೇನು ತಿಳಿದಿಹ ಕಾಮುಕ, ಎನ್ನು ನೀನೇನು ತಿಳಿದಿಹ ಕಾಮುಕ. ನೋನಿ ನೀನು ನಿರ್ಬರು ತೊಲಗದಿರ ಹೀನರುಳು ಹೀನ ನೀನು. ಎಂಥ ಮಾತನ್ನಾಡಿಬಿಟ್ಟೆ. ಯಾಕೆ? ನೀನು ಆಡಿದ ಮಾತೆ ಈ ರೀತಿಯ ಮಾತನ್ನು ಬರುವ ಹಾಗೆ ಮಾಡಿಬಿಟ್ಟು. ಏನು ಗೊತ್ತೇ, ತಿಳಿಯದೆ ಮಾಡಿದ್ರೆ ಪ್ರಮಾದವಂತೆ, ಹೌದು, ತಿಳಿದು ಮಾಡಿದ್ರೆ ಅಪರಾಧವಂತೆ. ಅಪರಾಧವನ್ನು ಪದೇ ಪದೇ ಯಾರು ಮಾಡ್ತಾರೋ ಅಂತವರಿಗೆ ಮೂರ್ಖ ಅಂತ ಹೇಳುವುದು. ಓ, ನಿಮ್ಮೂರಲ್ಲಿ ಆ ಒಂದು ಹೊಸ ಶಬ್ದ ಹುಟ್ಟಿದ್ಯಾ? ಮನಸ್ಸಿನ ಆಸೆಯನ್ನು ನೇರವಾಗಿ ಹೇಳಿಕೊಂಡೇ ತಪ್ಪಲ್ಲ. ಹೇಳುವ ಪೂರ್ವದಲ್ಲಿ ನೀನು ಆಲೋಚನೆ ಮಾಡಬೇಕು. ನಾನು ಬಯಸುವುದು ಯಾರನ್ನು? ಪರರ ಹೆಣ್ಣನ್ನು. ಇನ್ನೊಬ್ಬ ಹೆಣ್ಣನ್ನು ಹೇಗೆ ತಿಳಿದುಕೊಳ್ಬೇಕು ಎಂಬ ಪರಿಜ್ಞಾನ ನಿನಗೆಲ್ಲದೆ ಹೋಯಿತೆ. ಕಂಡ ಕಾಮಿನಿಯನ್ನು ಕಾಮಿಸುವಂತಹ ಗೋಮುಖ ವ್ಯಾಘ್ರ. ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟ ಕಾರಣವೇ ಹೆಣ್ಣಿಗೆ ಮಾನಿನಿ ಅಂತ ಹೇಳಿದ್ರು. ಹೆಣ್ಣನ್ನು ಕಿಣಕಿದ್ರೆ ಏನಾಗ್ತದೆ ಗೊತ್ತುಂಟಲ್ಲ. ಮಾತಿನಲ್ಲಿ ಹಿಂದಕ್ಕೆ ಅಂದ್ರೆ ಒಳ್ಳೇದಾಯ್ತು. ಇದನ್ನು ಸುಮ್ಮನೆ ಬಿಡುವುದಿಲ್ಲ. ಒಂದೇನು ನಾರಿಸ್ಮರ ನಾಟಕೆಂದು, ಒಂದೇನು ನಾರಿಸ್ಮರ ನಾಟಕೆಂದು ಪಾರಿಜಾಮಗಿ ಕೂಡಲು ನಿನ್ನೇನು ಬಾರಿ ಶೀಘ್ರ ನಿರ್ಮಿಸಲು. ಅಬ್ಬಾ, ನಿಧಾನವಾದಂತಹ ಗತಿಯಲ್ಲಿ ಮಾತಾಡಿದೆ ಅಂತಾದ್ರೆ ನೀನದಕ್ಕೆ ಒಪ್ಪುವುದಿಲ್ಲ ಅಂತಾಯ್ತು. ಒಪ್ಪದೇ ಹೋದ್ರೆ ನೀನನ್ನ ಬಿಡ್ತೇನೆ ಅಂತ ಹೋಗಿದ್ದೀಯಾ? ಇದೇ ಶಕ್ತಿಯನ್ನು ಶೌರ್ಯವನ್ನು ನೀನು ಒಳ್ಳೆಯ ಕಾರ್ಯಕ್ಕೆ ಬಳಸಿದ್ದೆ ಹೌದು ಅಂತ ಆದ್ರೆ ಅದು ನಿನ್ನ ವಂಶಕ್ಕೆ ಶ್ರೇಯಸ್ಸಾಕಿತ್ತು, ಕೀರ್ತಿ ತರ್ತಾ ಇತ್ತು. ಅದನ್ನು ತಿಳಿಯದಾದ ಹೋಗಿ ಅಲ್ಲ ನೀನು. ಬಿಟ್ಟವ್ರಿ ತರುಣಿಯನು ಬಿಡಿದಳೆಯುವುದು ಕೆಳಗಡೆ ಬರಿತೋನೆಂದು ಎಲ್ಲವ ನಾಡ ಸಿಂಗ, ಎಲ್ಲವ ನೋಡ ಸಿಂಗ ನಿಲ್ಲು ಹುಲ್ಲೆ ನಯನೆ ಗರವ ತ್ಯಜಿಸು, ಹುಲ್ಲೆ ನಯನೆ ಗರವ ತ್ಯಜಿಸು.
ಸ್ವಭಾವ ಅರ್ಥವಾಯಿತು. ಮಾನನೀಯ ಮಾನಭಂಗಕ್ಕೆ ಹೊರಟು ನಿಂತಿದ್ದೀಯಾ? ನಿನ್ನ ಶಿರಚ್ಛೇದನ ಮಾಡ್ತೀನಿ. ಸಾರದೋರ ಬಡಂದ್ರ ಬಾಲ ಧರಣಿಪಾಲ ಎನ್ನುವಂತಹ ಗರ್ವದಿಂದ ಪ್ರತಿಯೊಬ್ಬರ ಕಾರ್ಯಕ್ಕೂ ಅಡ್ಡವನ್ನು ಹಾಕುವುದಕ್ಕೆ ಬರ್ತಾ ಇದ್ದೀಯ. ಜಾಗ್ರತೆ. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ನನ್ನ ಮಾನವನ್ನು ಪ್ರಾಣವನ್ನು ಕಾಯ್ದಂತ ದೇವರು ನೀವು. ನೀವು ಬರುವುದು ಸ್ವಲ್ಪ ತಡ ಆಯಿತು ಅಂತಾದ್ರೆ ನನ್ನ ಬಾಳೆಂಬುದು ನಾಯಿ ಮುಟ್ಟಿದ ಕುಡಿಕೆಯ ಹಾಗೆ ಆಗ್ತಾ ಇತ್ತು. ನನ್ನ ಮಾನವನ್ನು ಪ್ರಾಣವನ್ನು ಕಾಯ್ದಿರಲ್ಲ. ನನ್ನ ಬಾಳೆ ಧನ್ಯವಾಯಿತು, ನನ್ನ ಜೀವನ ಪಾವನವಾಯಿತು. ತರುಣಿ, ಕಷ್ಟ ನಂತರ ಸುಖ, ಸುಖಾನಂತರ ಕಷ್ಟ ಜೀವನದಲ್ಲಿ ಇದ್ದೇ ಇರುವುದು. ಹಾಗೆ ಹಗಲು ರಾತ್ರಿ ಇದ್ದೇ ಇರುತ್ತದೆ. ಎಷ್ಟೇ ಹಗಲು ಅಂತ ಹೇಳಿದ್ರು ರಾತ್ರಿ ಬರದೆ ಹಗಲಿದೆ ಅಂತ ಗೊತ್ತಾಗುವುದಿಲ್ಲ. ಹಾಗೆ ಎಷ್ಟು ಒಳ್ಳೆಯವರಿದ್ದಾರಂತ ಹೇಳಿದ್ರು ಕೆಲವು ಕೆಟ್ಟ ಬೀಜ ಇಂಥದ್ದಿರ್ತದೆ. ಅಂತೂ ನಿವಾರಿಸಿ ಆಯಿತಲ್ಲ. ಸುಖದಿಂದ ಬಾಳುವುದಕ್ಕೆ ಯಾವ ತೊಂದರೆಯೂ ಆಗಲಿಕ್ಕಿಲ್ಲ. ನನ್ನ ರಕ್ಷಣೆ ಇದೆ, ಹೋಗಿ ಸುಖವಾಗಿ ಬಾಳ. ಅಂತೂ ಕೂಳನನ್ನ ನಾಶ ಮಾಡಿದ್ದಾಯಿತು. ನೋಡೋಣ ದುರುಳಗಂತ್ಯವನೆಸೆದು ಪುರದಲ್ಲಿ ವರ ಮಹೀಂದ್ರನು ಒಂಟಿಯಾಗಿರೇ ವಿರಚಿಸಿದ ಕ್ರತು ಫಲವು ಸೇರಿತು ಅಂಬರದ ಗಡಿಯ ಸೇರಿತು ಅಂಬರದ ಗಡಿಯ ಮರಳಿ ಒಂದತಿ ಶಕ್ತಿಯಾಗುತ್ತ ಚರಿಸಿ ಬಂದವನಿಪನ ಸೆಳೆಯೇ ಮರಳಿ ಒಂದತಿ ಶಕ್ತಿಯಾಗುತ್ತ ಚರಿಸಿ ಬಂದವನಿಪನ ಸೆಳೆಯೇ 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 ಅರಿಯದಂದದಿನ ಭವನೀಕ್ಷಿಸಿ ಅರಿಯದಂದದಿನ ಭವನೀಕ್ಷಿಸಿ ನಭವ ಈ ನಭವೀಕ್ಷಿಸಿ ಅರಸ ಇಂತೆಂದ ಒಂದರೆಗಳಿಗೆ ನಭವನೀಕ್ಷಿಸಿ ಏನೋ ಆಶ್ಚರ್ಯ ಇದು. ಅರಸ ಇಂತೆಂದ ಎಂತೋ ಬಣ್ಣಿ ಬೇನಿದ ಎಂದು ಎಂತೋ ಬಣ್ಣಿ ಬೇ ಇದನೆಂದು ನಾ ಎಂತೋ ಬಣ್ಣಿ ಬೇ ಇದೆಂದು ಭೂಮಿಕಾಂತನು ಒಮ್ಮೆಗೆ ಚೋದ್ಯದೊಳ್ಳಿಂದು ಭೂಮಿಕಾಂತನು ಒಮ್ಮೆಗೆ ಚೋದ್ಯ ಚೋದ್ಯ ಚೋದ್ಯದೋಳ್ನಿಂದೋ
ಬೆಳೆಯ ಹರಿಸುವ ಪ್ರಭೆಯೋ ಪ್ರಭೆಯೋ ಇಂತೆನ್ನ ವಂಚಿಸಲನುವಾದ ಹಾಗೆಯೋ ಇಂತೆನ್ನ ವಂಚಿಸಲನುವಾದ ಹಾಗೆಯೋ ಎಂತೋ ಬಣ್ಣಿ ಬೆನಿದನೆಂದು ಭೂಮಿಕಾಂತನು ಒಮ್ಮೆಗೆ ಚೋದ್ಯದೊಡ್ನಿಂದು ಭೂಮಿಕಾಂತನು ಒಮ್ಮೆಗೆ ಚೋದ್ಯದೊಳ್ನಿಂದು 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 ಎಂತೋ ಬಣ್ಣಿ ಬೇಯಿದನೆಂದು ನನ್ನಷ್ಟಕ್ಕೆ ನಾನು ಏಕಾಂತದಲ್ಲಿ ಕುಳಿತಾಗ ಯಾರೋ ಹಿಡಿದು ನನ್ನನ್ನು ಸೆಳೆದ ಅನುಭವ. ಯಾರು ಅಂತ ನೋಡಿದರೆ ಯಾರಿಲ್ಲ. ಯಾಕೆ ಹೀಗೆ? ಸುತ್ತಮುತ್ತ ನೋಡಿದರೆ ಏನಿಲ್ಲ. ಕತ್ತೆತ್ತಿ ನೋಡಿದರೆ ಯಾವುದೋ ಒಂದು ಪ್ರಭೆ ನನ್ನನ್ನು ಹುಡುಕಿ ಬರುತ್ತಾ ಇದೆ. ಏನಂತ ಬಣ್ಣಿಸಲಿ? ಯಾಕೆ ಹೀಗೆ? ಒಂದು ಅರ್ಥವಾಗುತ್ತಾ ಇಲ್ಲ. ಯಾವುದೋ ಒಂದು ಪ್ರಭೆ ಬಂದು ನನ್ನ ದೇಹವನ್ನು ಆವರಿಸಿ ನಿಂತಿದೆ. ನನ್ನನ್ನು ಎಪ್ಪಿಸುತ್ತಿದೆ. ಮನಸ್ಸನ್ನ ಬಡಿದೆಪ್ಪಿಸುತ್ತಿದೆ. ಯಾಕಿರಬಹುದು? ಇದು ಯಾರದ್ದಾದರೂ ವಂಚನೆಯ ಫಲವೋ? ಅಲ್ಲ, ಅಲ್ಲವೇ ಅಲ್ಲ. ಏನಿದು? ಮಧುರ ಮಂದಾನೀಲ ಮಂದಾನಿಲವಾ ಮಂದಾನಿಲವಾ ಮಂದಾನಿಲವ ಸೇರುತ್ತ ಮುದದುಳೂರ್ಧ್ವದಿ ಕಂಡನಾಂದಸೆ ಮುದದುಳೂರ್ಧ್ವದಿ ಕಂಡನಾಂದಸೆ ಮುದದುಳೂರ್ಧ್ವದಿ ಕಂಡನಾಂದಸೆ ಹದನವರಿಯದೆ ಹದನಾರಿಯದೆ ಹದನಾರಿಯದೆ ಬಂದ ನಾಕಕ್ಕೆ ಹದನವರಿಯದೆ ಬಂದ ಐತಂದ ನಾಕಕ್ಕೆ ಹದನಾರಿಯದೆ ಬಂಧನಾಕಗೆ 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 ಕದನ ಕಲಿಯೋ ಅರಿಯದೆ ಬಂಧನಾಕಗೆ ಕದನ ಕಲಿಯೋ ಏನಾಶ್ಚರ್ಯ ಇದು! ಎಲ್ಲಿದ್ದವ ಎಲ್ಲಿಗೆ ಬಂದೆ ನಾನು? ಬೀಸುತ್ತಿಹ ತಂಗಾಳಿ ಆ ಗಾಳಿಗೆ ಮೈಯೊಡ್ಡಿ ನಿಂತಾಗ ತೇಲಿಸಿ 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 ನನ್ನನ್ನು ಏರಿಸಿ ಏರಿಸಿ ಇಲ್ಲಿ ತೆಗೆದುಕೊಂಡು ಬಿಟ್ಟಿತ್ತಲ್ಲ. ಯಾವ ಲೋಕ ಇದು? ಭೂಲೋಕ ಅಲ್ಲ. ಸರಿ, ನನ್ನ ಯಾಗದ ಫಲ ಸ್ವರ್ಗಧಾಮವನ್ನು ಏರುವಂತೆ ಮಾಡಿದೆ. ಆನತಿ ದೂರ
ಸೆಳೆವ 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 ಕಾಂದಿಗೆ ಅನತಿ ದೂರದಿ ಸೆಳೆವ 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 ಕಾಂತಿಗೆ ಮನವು ಪುಳಕವನಾಂತು ಮೆರೆಯಲೋ ಮೈ ಮನವು ಪುಳಕವನಾಂತು ಮೆರೆಯಲು ತನುವ ಮರೆಯುತ್ತ ತನುವ ಮರೆಯುತ್ತ ಕಂಡ ತನುವ ಮರೆಯುತ್ತ ಕಂಡ 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 ಸುತ್ತಣ ಜಗದ ವೈಭವ ತನುವ ಮರೆಯುತ್ತ ಕಂಡ ಸುತ್ತಣ ಜಗದ ವೈಭವ ಅರರೆಯೇನಿದೇನೋ ಸೊಬಗೋ ಚಿತ್ತರಂಜಕ ಅರರೆ 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 ಏನು ಸೊಬಗು ಚಿತ್ತರಂಜಕ ಸೊಬಗು ಚಿತ್ತರಂಜಕ ಅರರೆ ಏನಿದೇನು ಸೊಬಗು ಏನು ಸೊಬಗು ಏನು ಸೊಬಗು ಚಿತ್ತರಂಜಕ 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 ಸೊಬಗು ಚಿತ್ತರಂಜಕ ತರಣ ಲೋಕ ಗೆಣೆಯೇ ಇಲ್ಲ ಎಂತ ಮೋಹಕ ತರಣ ಲೋಕ ಗೆಣೆಯೇ ಇಲ್ಲ ಎಂತ ಮೋಹಕ ಎಂತ ಮೋಹಕ ಎಂತ ಮೋಹಕ ಮೋಹಕ ತರಣ ಲೋಕ ಗೆಣೆಯೇ ಇಲ್ಲ ಎಂತ ಮೋಹಕ ಎಂತ ಮೋಹಕ ಎಂತ ಮೋಹಕ ಮೋಹಕ ಎಂತ ಮೋಹಕ ಅರರೆ ಏನಿದೇನು ಸೊಬಗು ಚಿತ್ತರಂಜಕ ತರಣ ಲೋಕ ಗೆಣೆ ಇಲ್ಲ ಎಂತ ಮೋಹಕ ತರಣ ಲೋಕ ಎಣೆಯೇ ಇಲ್ಲ ಎಂತ ಮೋಹಕ ಎಂತ ಮೋಹಕ ಲೋಕ ಗೆಣೆಯೇ ಇಲ್ಲ ಎಂತ ಮೋಹಕ ಮೆರೆವ ಪದ್ಮರಾಗ ಮಿನುಗೆ ಮನಗೆ ಸಂಭ್ರಮ ಮೆರೆವ ಪದ್ಮರಾಗ ಮಿನುಗೆ ಮೆರೆವ
ಪದ್ಮರಾಗ ಮಿನುಗೆ ಮನಕ್ಕೆ ಸಂಭ್ರಮ ಮನಕ್ಕೆ ಸಂಭ್ರಮ ತನು ಮನಕ್ಕೆ ಸಂಭ್ರಮ ಸುರುಚಿರಾಕೃತಿಯ ನೋಡಿ ಹೊಳಿರೆ 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 ಸುರುಚಿರಾಕೃತಿಯ ನೋಡಿ ಹೊಳಿರೆ ವಿಭ್ರಮಾಂ ಭಳಿರೆ ವಿಭ್ರಮಾಂ ಭಳಿ ಭಳಿರೆ ವಿಭ್ರಮ ಮೆರೆವ ಪದ್ಮರಾಗ ಮಿನುಗೆ ಮನಕ್ಕೆ ಸಂಭ್ರಮ ಸುರುಚಿರಾಕೃತಿಯ ನೋಡಿ ಬಳಿರೆ ವಿಭ್ರಮ ಸುರುಚಿರಾಕೃತಿಯ ನೋಡಿ ಸುರುಚಿರಾಕೃತಿಯ ನೋಡಿ ಬಳಿರೆ 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 ವಿಭ್ರಮ ನಾಕದಂದವೇ ಚಲುವನಾಂತ ನಾಕದಂದವೇ ಮೋಹಗೊಳಿಪ ಲೋಕ ಸಿರಿಗೆ ಸಾಟಿ ಇಲ್ಲವೇ ಮೋಹಗೊಳಿಪ ಲೋಕ ಸಿರಿಗೆ ಸಾಟಿ ಇಲ್ಲವೇ ಸಿರಿಗೆ ಸಾಟಿ ಇಲ್ಲವೇ ಸಿರಿಗೆ ಸಾಟಿ ಇಲ್ಲವೇ ಅರರೆ ಅಮಮ ಅರರೆ ಅರರೆ ಏನಿದೇನು ಸೊಬಗು ಅರರೆ 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 ಏನು ಸೊಬಗು ಚಿತ್ತರಂಜಕ ಮನವ ಮೋಹಗೊಳಿಪ ಸೊಬಗು ಅರರೆ ಸೊಬಗು ಏನಿದೆ ಸೊಬಗು ಸೊಬಗು ಅರರೆ ಏನಿದೇನು ಸೊಬಗು ಚಿತ್ತರಂಜಕ ತರಣ ಲೋಕ ಕೆಣೆಯೇ ಇಲ್ಲ ಎಂತ ಮೋಹಕ ಏನು ಸೊಗಸು ಇದು, ಏನು ಸೌಂದರ್ಯದ ಆಗರ ಇದು. ಸೌಂದರ್ಯವೇ ಇಲ್ಲಿ ಹುಟ್ಟಿದೆಯೇ? ಹುಟ್ಟಿಕೆವು ಹಲವೆಡೆ ಪಸರಿಸಿದೆಯೇ? ಹುಟ್ಟಿನ ಸ್ಥಳವೇ ಇದಿರಬಹುದೇ? ಆಹಾ, ಅರರೆ ಏನಿದು ಆಶ್ಚರ್ಯ! ಲೋಕರಂಜಕ ನಾನೊಬ್ಬ ಅಲ್ಲ, ಲೋಕ ಲೋಕ ನೋಡಿ ರಂಜಿಸಬೇಕು.
ರಂಜಿಸುತ್ತೆ ಬೇಕಾದಂತಹ ಇಲ್ಲಿಯ ವೈವಿಧ್ಯತೆಗಳು. ಎಷ್ಟು ಚಂದ! ಕೆತ್ತಿದ ಕಂಬಗಳು ಮುತ್ತು ರತ್ನ ವೈಡೂರ್ಯ ವಜ್ರದಿಂದ ಕೆತ್ತಲ್ಪಟ್ಟಿದೆ. ಪೋಣಿಸಿದ ಮುತ್ತು ರತ್ನಗಳು, ಅದರ ಮೇಲೆ ಬಿದ್ದ ಬೆಳಕು ಪ್ರತಿಬಿಂಬಿಸಲ್ಪಟ್ಟು ಬಂಗಾರಮಯವಾಗಿ ಕಾಣಿಸುತ್ತಾ ಇದೆ. ಏನು ಆಕರ್ಷಿಸುತ್ತಾ ಇದೆಯಲ್ಲ? ಇದು ಇಂದ್ರನ ವನವೇ ಹೌದು. ಏನ್ ಮಾಡಲಿ, ಅದ ಕಾಣುತ್ತಾ ಇದೆಯಲ್ಲ ಇಂದ್ರನ ಭವನ. ಅಲ್ಲಿಗೆ ಹೋಗಿ ಉತ್ತಮ ಭಕ್ತಿ ಭಾವದಿ ಪೀಠವೇರ್ದನು, ಭಕ್ತಿ ಭಾವದಿ ಪೀಠವೇರ್ದನು ಅರ್ಥಿಯಿಂದ ಭಕ್ತಿ ಭಾವದಿ ಪೀಠವೇರ್ದನು ಅರ್ಥಿಯಿಂದ. ನೀನೇ ರಕ್ಷಿಸು. ಇದು ದೇವಲೋಕ. ಇಲ್ಲಿ ಅಧಿಕಾರ ಸೂತ್ರ ಎನ್ನುವುದು ನನ್ನ ಪಾಲಿಗೆ. ಇದನ್ನ ಒದಗಿಸಿಕೊಟ್ಟವರು ತ್ರಿಮೂರ್ತಿಗಳು. ಇಷ್ಟು ದಿವಸದವರೆಗಾಗಿ ದಾಯಾದಿಗಳಂತ ರಕ್ಕಸರು ಅದೆಷ್ಟೋ ಮಂದಿ ವರಬಲದಿಂದಲಾಗಿ ಇಲ್ಲಿವರೆಗಾಗಿ ದಂಡೆತ್ತಿ ಬಂದದ್ದುಂಟು. ಈ ಸ್ವರ್ಗವನ್ನ ತಮ್ಮ ಪಾಲಿಗೆ ವಶಪಡಿಸಿಕೊಳ್ಳುವುದಕ್ಕಾಗಿ. ಆದರೆ ನಾವು ಅವರಿಂದ ಸೋತಿದ್ದೇನೋ ನಿಜ. ಆದರೆ ಅವರನ್ನು ಸೋಲಿಸಲಿಕ್ಕೆ, ಅವರ ನಾಶಕ್ಕಾಗಿ ತ್ರಿಮೂರ್ತಿಗಳೇ ಒಟ್ಟಾಗಿ ನಿಂತವರು. ಅದಕ್ಕಾಗಿ ಅವರ ಮಟ್ಟಿಗೆ ಬಹಳ ಸಂತೋಷ. ಈ ಪೀಠವನ್ನು ಒದಗಿಸಿಕೊಟ್ಟದ್ದಲ್ಲದೆ ಅದನ್ನ ಕಾಯುವ ಹೊಣೆಗಾರಿಕೆ ವರಪಾಲಿಗೆ ಉಂಟು. ಅವರ ಕಾರ್ಯಾನುವರ್ತಿ ನಾನು. ಎಂದಿನಂತೆ ಓಲಗ ಸಭೆಯನ್ನ ಸೇರಿದ್ದೇನೆ. ವಿಶೇಷ ಇದ್ದು ಬರಲಿ. ಸುರ ಸಮೂಹವು ಗೋಷ್ಠಿಯೊಳಿರಲು ವರಮಹೇಂದ್ರನು ಸಾನುರಾಗದಿ ಚರಿಸಿ ಸುರಪನ ಪಾದ ಕೆರಗಿದ ವಿನಯವೆರಸುತ್ತಲೇ ಧರಣಿಪನನು ಕಂಡು ಶಕ್ರನು ಹರುಷದೊಳಿದಿರ್ಗೊಂಡು ಪರಿಪರಿಯೊಳಗು ಪಚರಿಸುತ್ತಲಾತಗೆ ಪರಿಪರಿಯೊಳು ಪಚರಿಸುತ್ತಲಾತಗೆ ಇರಿಸಿದ ನಾಸನಾಮಿತಾನಂದದಿ ಪರಿಪರಿಯೊಳು ಪಚರಿಸುತ್ತಲಾತಗೆ ಇರಿಸಿದ ನಾಸನಾಮಿತಾನಂದದಿ. ದೇವೇಂದ್ರ ಮಹಾಶಯರಿಗೆ ವಂದನೆಗಳು. ಪ್ರತಿ ನಮಸ್ಕಾರ. ನಾಲ್ಕು ಲೋಕದವರೆಗಾಗಿ ವಿಶೇಷ ವ್ಯಕ್ತಿಯೊಬ್ಬ ಬಂದಿದ್ದಾನೆ. ಅವನನ್ನು ನಿನ್ನನ್ನು ನೋಡುವಾಗ ನನಗನಿಸಿದ್ದು ಯಾವುದೋ ಒಂದು ವಿಶೇಷ ಶಕ್ತಿಯಿಂದಲಾಗಿ ಸಶರೀರಿಯಾಗಿ ಇಲ್ಲಿವರೆಗಾಗಿ ಧಾವಿಸಿ ಬಂದವ ನೀನು. ನಿನ್ನ ಪುಣ್ಯದ ಕಾರ್ಯದಿಂದಲಾಗಿ ಈ ನಾಲ್ಕು ಲೋಕವನ್ನ ನೋಡುವುದಕ್ಕಾಗಿ ಬಂದೆ. ಸತ್ಯ, ಬಹಳ ಸಂತೋಷ. ಇಲ್ಲಿವರೆಗಾಗಿ ಬಂದವರನ್ನು ಸತ್ಕರಿಸಬೇಕಾದದ್ದು ನನ್ನ ಕರ್ತವ್ಯ. ಆ ಕಡೆಯಲ್ಲಿ ಆಸನ ಇದೆ, ಬೇಕಾಗದ್ದನ್ನ ಸ್ವೀಕರಿಸಬಹುದು. ದಾಕ್ಷಿಣ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಜವಾಗಿ ನನ್ನ ಯೋಗ. ನಾನು ಜೀವಂತ ಇರುವಾಗಲೇ ದೇವೇಂದ್ರನ ಸಭೆಯನ್ನ ಸೇರಿ ದೇವೇಂದ್ರನಿಗೆ ತಲೆಬಾಗುತ್ತೇನೆ ಅಂತ ಗ್ರಹಿಸಲಿಲ್ಲ. ಇದು ನನ್ನಪ್ಪನ ಪುಣ್ಯ ಅಲ್ಲ, ನಮ್ಮ ವಂಶಜರ ಪುಣ್ಯ ಇದು. ಹಾಗಾಗಿ ನಾಲ್ಕು ಲೋಕವನ್ನ ಸೇರಿದ್ದೇನೆ. ಸಾಕೇತದ ಒಡೆಯ ಮಹಿಷ ಅಂದ್ರೆ ನಾನೇ. ಹೌದಾ? ಹೌದೌದು. 1000 ಹಾಗೂ ಅಶ್ವಮೇಧಗಳನ್ನ ಮಾಡುವುದರ ಮುಖೇನ ಪುಣ್ಯವನ್ನ ಸಂಗ್ರಹಿಸಿ ಸ್ವರ್ಗಧಾಮವನ್ನ ಸೇರಿದ್ದೇನೆ. ಸಂತೋಷ. ಆದ್ರೆ ನಿನ್ನ ಪಾಲಿಗೆ ಇನ್ನೊಂದು ಸಂತೋಷದ ವಿಚಾರವನ್ನು ನಾನು ಹೇಳಲಿದ್ದೆ. ಏನದು? ಮಾಡುವಂತ ಕಾರ್ಯ ಮತ್ತೊಂದು ಉಂಟು. ನಾವು ಈಗ ದೇವಲೋಕದಲ್ಲಿ ಇರುವುದಲ್ಲ, ನಾವೆಲ್ಲವರು ಒಟ್ಟುಗೂಡಿಕೊಂಡು ಬ್ರಹ್ಮದೇವ ಸತ್ಯ ಲೋಕದಲ್ಲಿ ಮೇರು ಯಜ್ಞವನ್ನು ಅಲ್ಲ ಯಾಗವನ್ನು ಮಾಡ್ತಾ ಇದ್ದಾನಂತೆ. ಅಲ್ಲಿಗಾಗಿ ನಾವು ಹೋಗಬೇಕು. ಅಲ್ಲಿಯ ಆಮಂತ್ರಣ ಎನ್ನುವುದು ನಮ್ಮ ಪಾಲಿಗೆ ಬಂದು ಮುಟ್ಟಿದೆ. ಅದಕ್ಕಾಗಿ ನಾವೆಲ್ಲವರು ಹೊರಟು ನಿಂತವರು. ನಮ್ಮ ಒಟ್ಟಿಗೆ ನೀನು ಬರಬೇಕು. ಸತ್ಯ ಲೋಕವನ್ನ ಆ ಸೃಷ್ಟಿಕರ್ತನನ್ನ ಕಾಣುವ ಯೋಗ ನಿನ್ನ ಪಾಲಿಗೆ. ಅದು ನನ್ನ ಭಾಗ್ಯ.
ಸಂಕಲ್ಪ ಇದೆ ಅಲ್ಲ, ನನ್ನ ಇಂದಿನ ಸಂಕಲ್ಪವೇ ಮಹತ್ತರವಾದದ್ದು. 14 ಲೋಕದ ಕಲ್ಯಾಣಾರ್ಥವಾಗಿ ಒಂದು ಮಹಾ ಪೂಜೆ ನಡೆಯಬೇಕೆಂದು ತೀರ್ಮಾನಿಸಿ ಋಷಿಗಳಿಗೆ, ಮುನಿಗಳಿಗೆ, ದೇವತೆಗಳಿಗೆಲ್ಲ ಹೇಳಿ ಕಳಿಸಿದ್ದೇನೆ. ನೋಡೋಣ ಬರಬಹುದಂತೆ. ಬರದೊಳೈ ತಂದು ಸರ್ವರು ಚರಣ ಕೆರಗೆ ಇದ್ದ ಬನ್ನಿರಿ ಅದಿತಿ ನಂದನರೇ, ಇದ್ದ ಬನ್ನಿರಿ ಅದಿತಿ ನಂದನರೇ, ಸನ್ಮಾರ್ಗ ತೋರುವ ಉತ್ತಮೋತ್ತಮ ಸುಗುಣ ಸುಮನಸರೇ, ಸನ್ಮಾರ್ಗ ತೋರುವ ಉತ್ತಮೋತ್ತಮ ಸುಗುಣ ಸುಮನಸರೇ, ಸತ್ಯಲೋಕದಿ ಮೇರು ಪೂಜೆಯ ನಿಂತಿರುವುದಕ್ಕೆ ಬಂದಿರೆಲ್ಲರೋ, ಚಿತ್ತ ದೋಷವನ ದೀಕ್ಷಣ ಅತ್ತ ಕುಳ್ಳಿರಿ ಮೋದದೇ. ನಮೋ ನಮಃ. ಶುಭವಾಗಲಿ, ಮಂಗಳವಾಗಲಿ. ಮಹೇಂದ್ರ, 33 ಕೋಟಿ ದೇವಾದರು ಸೇರಿ ಬಂದಿರಲ್ಲ. ಹೌದು, ಆಕೆ ಉಚಿತವಾದ ಸ್ಥಾನ ಇದೆ. ಸರಿ, ಸ್ಥಾನದ ಮರ್ಯಾದೆ ಕುಳಿತುಕೋ. ನಮೋ ನಮಃ. ಶುಭ ಮತ್ ಒಳ್ಳೆಯಾಗಿ ಅಲ್ಲೇ ಕುಳಿತುಕೋ. ಮಹೇಂದ್ರ, ಸಿದ್ಧರು ಸಾಧ್ಯರು ಮರುಮರಿಗೆಲ್ಲ ಸರಿದ್ದಾರೆ. ಈ ಸಮಯದಲ್ಲಿ ನಾವು ಸಂಕಲ್ಪಿಸಿದ ಅಮೋಘವಾದ ಬಹು ಎತ್ತರವಾದ ಮಹಾಪೂಜೆ ಮುಗಿಯಿತಲ್ಲ. ಹೌದಾ? ಋಷಿಮುನಿಗಳೆಲ್ಲ ಹಾರಿ ಹೋಗುತ್ತಾ ಇದ್ದಾರೆ. ಈ ಸಮಯದಲ್ಲಿ ಒಂದು ಆಶಯ ಉಂಟಾಗಿದೆ. ನಿಮಗೆಲ್ಲರಿಗೂ ಕಣ್ಣಿಗೆ, ಮನಸ್ಸಿಗೆ ಒಂದು ಬಗೆಯ ಮಹಾ ಹಬ್ಬವಾಗಿ ಕಳುಹಿಸೋಣ. ಅದಕ್ಕೆ ಕಲ್ಪಿಸುವಂತಹ ವಾತಾವರಣವನ್ನು ಕಲ್ಪಿಸೋಣ. ಅದಕ್ಕೆ ಅದ ನೋಡು, ಅದು ಗಂಗಾದೇವಿ ಅವರಿದು ಬರುತ್ತಾ ಇದ್ದಾರೆ. ಸರಿ, ಆಕಾರ ತಳೆದು ಅವರಲ್ಲಿ ಕರೆಯೋಣ. ಗಂಗಾ ದೇವತಿಂತಿಣಿ ಮುದದಿ ಕುಳಿತಿರೆ ತಾವರ